ಮೇ 1ನೇ ತಾರೀಕು ಏನಂದ್ರೆ ಎಲ್ಲರೂ ಕರ್ನಾಟಕದ ಕಾರ್ಮಿಕ ವರ್ಗದವ್ರಿಗೂ ಮತ್ತೆ ನಮ್ಮ ಕರ್ನಾಟಕ ಜನತೆಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಇವತ್ತೇನು ಅಂದ್ರೆ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಕೀರ್ತಿ ಸ್ನೇಹಜೀವಿ ಸೇವಾ ಟ್ರಸ್ಟ್ ಮತ್ತೆ ಸಮಸ್ತ ಕಟ್ಟಡ ಕಾರ್ಮಿಕರ ಅಸಂಘಟಿತ ಕಾರ್ಮಿಕರ ಟ್ರೇಡ್ ಯೂನಿಯನ್ ಇಂದ ಸುಮಾರು 110 ಜನಕ್ಕೆ ಸೇಫ್ಟಿ ಕಿಟ್ ಮತ್ತೆ ಆಟೋ ಡ್ರೈವರ್ಗಳಿಗೆ ಫುಡ್ ಕಿಟ್, ಫೋರ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಣೆ ಮಾಡ್ತಾ ಇದೀವಿ. ಏನಂದ್ರೆ ನಮ್ಮ ಸಂಸ್ಥೆ ಕಡೆಯಿಂದ ಹಲವಾರು ನಾವು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಿ. ಕಾರ್ಮಿಕರು ನಿಜಕ್ಕೂ ಒಂದಿನ ನಾವು ಎಲ್ಲ ಒಂದೇ ರೀತಿ ಕಾರ್ಮಿಕರು ಒಂದು ದಿನ ದುಡಿಮೆ ಇರ್ತದೆ. ಒಂದಿನ ಎಲ್ಲರೂ ಕಾರ್ಮಿಕರು ಒಂದು ಕಡೆ ಸೇರಿ ಒಗ್ಗಟ್ಟಾಗಿ ಒಂದು ಕಾರ್ಮಿಕರ ಹಬ್ಬ ಮಾಡಿದ್ದೀವಿ ಇವತ್ತು. ಅದರಿಂದ ಮತ್ತೊಮ್ಮೆ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಶುಭಾಶಯಗಳು. ಸರ್, ನಾವು ಕಾರ್ಮಿಕರಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಗೌರ್ಮೆಂಟ್ ಇಂದ ಬರುವಂತ ಸೌಲಭ್ಯಗಳನ್ನು ಅವ್ರಿಗೆ ಟೈಮ್ ಕರೆಕ್ಟಾಗಿ ನಾವು ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ನಾವು ಸಂಸ್ಥೆ ನಡಿಬೇಕು ಅಂದ್ರೆ ನಾವು ಒಬ್ಬರಿಂದ ಆಗಲ್ಲ, ನಮ್ಮ ಟೀಮ್ ವರ್ಗ ಎಲ್ಲರೂ ಸೇರಿ ನಮ್ಮ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೀವಿ ಸರ್. ತುಂಬಾ ದಾನಿಗಳು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಾರ್ಮಿಕರು ಇದು ನಮ್ಮ ಸಂಸ್ಥೆಗೆ ಯಾವಾಗಲೂ ಬೆನ್ನೆಲುಬಾಗಿ ಡೆಲ್ಲಿ ಬಾಬಾ ಅವ್ರು ಇರ್ತಾರೆ, ಕೃಷ್ಣಣ್ಣ ಅವ್ರು ಇರ್ತಾರೆ, ಪ್ರಿಯಾಂಕಾ ಮೇಡಮ್ ಇರ್ತಾರೆ, ಮತ್ತೆ ಸುಹಾಸಣ್ಣವ್ರು ಇದ್ದಾರೆ, ಅರವಿಂದಣ್ಣವ್ರು ಇದ್ದಾರೆ, ಮತ್ತೆ ಇವರು ದೇವರಾಜಣ್ಣವರು, ಸಲೀಮಣ್ಣವರು, ತುಂಬ ಜನ ನಮಗೆ ನಮ್ಮ ಸಂಸ್ಥೆಗೆ ತುಂಬ ಹಲವಾರು ಜನಗಳು ಇನ್ನೂ ಹೆಸರುಗಳು ಹೇಳ್ಬೇಡ ಅಂತ ಹೇಳಿದ್ದಾರೆ. ಅವ್ರುಗಳ ಹೆಸರುಗಳೆಲ್ಲ ಕರಣ್ ಸಾರು, ರೈಮನ್ ಸಾರು ಮತ್ತೆ ತುಂಬ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಇವತ್ತು ಬಂದು ಹೋಗಿದ್ದಾರೆ ಸರ್. ತುಂಬ ನಮ್ಮ ಕಾರ್ಮಿಕ ಸಂಸ್ಥೆಗೆ ಇವತ್ತು ಸುಮಾರು ಜನ VIP ಗಳು ಬಂದಿದ್ರು. ಮೊದಲಿಗೆ ನಮಗೆ ಮಾಸ್ ಟಿವಿಯಿಂದ ಕರಣ್ ಸಾರ್ ಅವ್ರು ಬಂದಿದ್ರು. ಅದೇ ರೀತಿ ರೈಮನ್ ಸಾಬ್ ಅಂತ ಬಂದಿದ್ದಾರೆ. ಅವ್ರು ರೈಮನ್ ಸರ್ ಯಾವಾಗಲೂ ನನ್ನ ಜೊತೆಲಿ ನೀವು ಯಾವಾಗಲೂ ನಮ್ಮ ಹಿಂದೆ ಇರ್ತೀವಿ, ನೀವು ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇರ್ತಾರೆ. ಅವರು ಬಂದಿದ್ರು, ಲಿಖಿತ್ ಗೌಡ್ರು ಬಂದಿದ್ರು, ದೇವರಾಜಣ್ಣವ್ರು ಬಂದಿದ್ರು, ಶ್ರೀನಿವಾಸ ಮೂರ್ತಿ ಅವ್ರು ಬಂದಿದ್ರು. ಅದೇ ರೀತಿ ತುಂಬ ಜನ ಹಲವಾರು ಇನ್ನೂ ಮುಖ್ಯ ಗಣ್ಯರು ಬಂದಿದ್ರು. ಏನಿಲ್ಲ ಸರ್, ಎಲ್ಲರೂ ನನ್ನ ಫ್ಯಾಮಿಲಿ ಕುಟುಂಬದವರು ತುಂಬ ಹೆಲ್ಪ್ ಮಾಡಿದ್ರು. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ವೆಂಕಟೇಶ್ ಅವರು ಒಂದು ಬಡ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಸೇಫ್ಟಿ ಕಿಟ್ ಮತ್ತೆ ಊಟದ ಒಂದು ಕಿಟ್ ಅನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಬಂದು ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಕೊಂಡಿದ್ರು. ಎಲ್ಲರೂ ಬಂದಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಾಯ್ತು. ಧನ್ಯವಾದಗಳು.